ಮೆಕಡೋಮಿಯಾ ನೋಡೋಕ್ಕೆ 7 ಸಲ ವಿಯೆಟ್ನಾಂ ಹೋದೆ, 3 ಸಲ ಥೈಲ್ಯಾಂಡ್ ಹೋದೆ, ಕೀನ್ಯಾ 2 ಸಲ ಹೋದೆ. ಒಳ್ಳೆ ಒಂದು ಉತ್ಕೃಷ್ಟವಾದ ಬೆಳೆ ನಮ್ಮ ಇಂಡಿಯಾಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲವು ಪಾರ್ಟ್ಸಲ್ಲಿ. ರೈತನಿಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಎಕನಾಮಿಕಲ್ ಕ್ರಾಪ್ ಇದು. ನೋಡಿ ಸರ್, ಮೆಕಡೋಮಿಯಾ ಅಂದರೆ ಇದೆ, ಸೂಪರ್ ಎಡಿಬಲ್ ಆಗಿದೆ, ತುಂಬಾ ಎಡಿಬಲ್ ಆಗಿದೆ. ಮೆಕಡೋಮಿಯಾ ಮಿಲ್ಕ್ ಅಂತ ನಾನು ಕುಡಿದಿದ್ದೀನಿ ಆಕ್ಚುಲಿ. ವಿಯೆಟ್ನಾಮಲ್ಲಿ ನನಗೆ ಕೊಟ್ಟಿದ್ದಾರೆ. ಅದು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಫೋಟೋಸ್ ಎಲ್ಲ ತಗೊಂಬಂದಿದ್ದೀನಿ ನಾನು. ವಿಯೆಟ್ನಾಮಲ್ಲಿ ಇಷ್ಟು ಗೊಂಚಲು ಬಿಟ್ಟಿತ್ತಂದ್ರೆ ಅಷ್ಟು ಗೊಂಚಲು ಬಿಟ್ಟಿತ್ತು. ದಲಾತ್ ಹತ್ರ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ, ಕೀನ್ಯಾದಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿದ್ದೆ. ಸ್ಮಾಲ್ ಸ್ಕೇಲಲ್ಲಿ ಇಲ್ಲಿ ನಮ್ಮ ಅಡಿಕೆ ಚೇಣಿ ಮಾಡ್ತಾರಲ್ಲ ಆ ಥರ ಸಣ್ಣ ಮಿಷಿನ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಸಾಲಿಂದ ಸಾಲಿಗೆ 20 ರಿಂದ 25 ಅಡಿ, ಗಿಡದಿಂದ ಗಿಡಕ್ಕೆ ನೀವು 14 ಅಡಿಯಿಂದ 15 ಅಡಿ ಕೊಡಬೇಕು. ಒಂದು 100 ದಿವಸದ ಮೇಲ್ಗಡೆ ನಾನು ಮೆಕಡೋಮಿಯಾಗೋಸ್ಕರ ನಾನು ಕಾಲ ಕಳೆದಿದ್ದೀನಿ. ಬೇರೆ ದೇಶದಲ್ಲಿ ಹೋಗಿ ಫೀಲ್ಡ್ ವಿಸಿಟ್ ಮಾಡಿದ್ದೀನಿ. ನಿಮ್ಗೊಂದು 2 ರಿಂದ 3 ವರ್ಷ ಮೇಂಟೈನ್ ಮಾಡಿಬಿಟ್ರೆ ತುಂಬ ನೀರು ಕೇಳಲ್ಲ, ಪ್ರೊಟೆಕ್ಟಿವ್ ಇರಿಗೇಷನ್ ಸಾಕು. ಇಲ್ಲ ಯಾವ ಕಾರಣಕ್ಕೂ ನೀವು ನೀರು ನಿಲ್ಲಂಥ ಪ್ರದೇಶದಲ್ಲಿ ಹಾಕಲೇಬಾರ್ದು. ಇದು ನೋಡಿ, ಮೆಕಡೋಮಿಯಾ ಇಸ್ ಎ ವೆರಿ ಹಾರ್ಡಿ ಕ್ರಾಪ್. ನೋ ಡೌಟ್ ಇಟ್ ವಿಲ್ ಸರ್ವೈವ್. ಎಲ್ಲೂ ರೋಗದಿಂದ ಗಿಡ ಸತ್ತಿದ್ದು, ಗಿಡ ಸಫರ್ ಆಗಿದ್ದು ನೋಡಿಲ್ಲ. ವೆರಿ ಹಾರ್ಡಿ ಕ್ರಾಪ್. ಹೋಗ್ತಾ ಇದ್ರೆ ನಿಮ್ಗೆ ಎಕರೆಗಟ್ಟಲೆ ಹಾಕಿದ್ದಾರೆ. ಆಮೇಲೆ ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ ಇದನ್ನು. ನಾನು ರಾಜೇಂದ್ರ ಕುಮಾರ್, ಒಬ್ಬ ಕೃಷಿ ಪದವೀಧರ, ಕೃಷಿಕ ಹಾಗೂ ಕೃಷಿ ಉದ್ದಿಮೆದಾರ. ಮೆಕಡೋಮಿಯಾ ನೋಡೋಕ್ಕೆ 7 ಸಲ ವಿಯೆಟ್ನಾಂ ಹೋದೆ, 3 ಸಲ ಥೈಲ್ಯಾಂಡ್ ಹೋದೆ, ಕೀನ್ಯಾ 2 ಸಲ ಹೋದೆ. ಸುಮಾರು ಹತ್ರ ಒಳ್ಳೊಳ್ಳೆ ರೈತರನ್ನ, ನರ್ಸರಿ ಮೆನ್ಸು, ದೊಡ್ಡ ಫೀಲ್ಡು, ದೊಡ್ಡ ಕಂಪ್ನಿಯವರೆಲ್ಲ ಭೇಟಿ ಮಾಡಿ ಮೆಕಡೋಮಿಯಾ ಬಗ್ಗೆ ಒಂದು ಸ್ವಲ್ಪ ನಾನು ಒಂದು ತೃಣ ಮಾತ್ರ ಕಲ್ತಿದ್ದೀನಿ. ನನಗೆ ಭಾರಿ ಸಂತೋಷ ಇದೆ. ಇದೊಂದು ನಮಗೆ ಒಂದು ಒಳ್ಳೆ ಒಂದು ಉತ್ಕೃಷ್ಟವಾದ ಬೆಳೆ. ನಮ್ಮ ಇಂಡಿಯಾಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲವು ಪಾರ್ಟ್ಸಲ್ಲಿ. ಇದೊಂದು ನಮಗೆ ಆಲ್ಟರ್ನೇಟ್ ಕ್ರಾಪ್ ಆಗುತ್ತೆ. ಆಮೇಲೆ ರೈತನಿಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಎಕನಾಮಿಕಲ್ ಕ್ರಾಪ್ ಇದು. ಸರ್, ಈಗ ಮೆಕಡೋಮಿಯಾ ತುಂಬ ಕ್ರೇಜ್ ಆಗ್ಬಿಟ್ಟಿದೆ. ಏನಿದೆ ಮೆಕಡೋಮಿಯಾ? ನೋಡಿ ಸರ್, ಮೆಕಡೋಮಿಯಾ ಅಂದರೆ ಇದೆ, ಇದೇ ಮೆಕಡೋಮಿಯಾ. ಆದರೆ ಇದನ್ನು ನಿಮಗೆ ತೋರಿಸ್ತೀನಿ ನಾನು. ಇದು ಏನಪ್ಪ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ನಟ್ಟಿದು. 3,500 ರೂಪಾಯಿಂದ ಇಟ್ಕೊಂಡು 5,000 ರೂಪಾಯಿ ತನಕ ರೀಟೇಲಲ್ಲಿ ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಯಾವ ಥರ ಏನಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನಟ್ ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿದಾಗ ಇದಿಷ್ಟು ಸುಲಭವಾಗಿ ಓಪನ್ ಮಾಡೋಕ್ಕಾಗಲ್ಲ. ಅದು ಈ ಥರ ನಮ್ಗೆ ಮಾಡಿದ್ದಾರೆ. ನಿಮಗೆ ಈ ಥರದ್ದೊಂದು ಬ್ಯೂಟಿಫುಲ್ ನಟ್ ಬರುತ್ತೆ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ನಿಮ್ಗೆ ಒಮೆಗಾ 7 ಫ್ಯಾಟಿ ಆ್ಯಸಿಡ್ ಅಂತ ಇದೆ. ಅದು ನಿಮಗೆ ನಿಮಗೆ ಇನ್ಫ್ಲಮೇಷನ್, ಬಾಡಿನಲ್ಲಿ ಇನ್ಫ್ಲಮೇಷನ್, ಎಸ್ಪೆಷಲಿ ವಯಸ್ಸಾದವ್ರಿಗೆ, ಅಥ್ಲೆಟ್ಸ್ಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ನ್ಯೂಟ್ರಿಷನ್ ಕಂಟೆಂಟ್ ತುಂಬ ಇದೆ. ಪ್ರೋಟೀನ್ ಇರ್ಬೋದು, ಆಯಿಲ್ ಇರ್ಬೋದು, ಎಲ್ಲ ಗುಡ್ ಕೊಲೆಸ್ಟ್ರಾಲ್ ಇದೆ, ಎನರ್ಜಿ ಕೊಡುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದೇನೆಂದರೆ ವಿಶೇಷತೆ, ಈಗ ನೀವು ಗೋಡಂಬಿ ಆಗಲಿ ಅಥವಾ ನೀವು ಕಡಲೆ ಬೀಜ ಆಗಲಿ ನೀವು ತಿಂದಾಗ ಅಫ್ಲೋಟಾಕ್ಸಿನ್ ಆಗುತ್ತೆ. ನೀವೊಂದು ಸ್ವಲ್ಪ ತಿಂದರೆ ನಿಮಗೆ ಒಂಥರ ಉಬ್ಬರ ಬರೋದು ಆ ಥರ ಎಲ್ಲ ಆಗುತ್ತೆ. ಇದರಲ್ಲಿ ಅಫ್ಲೋಟಾಕ್ಸಿನ್ ಅನ್ನೋ ಅಂಶನೇ ಇಲ್ಲ ಇದರಲ್ಲಿ. ನೀವು ಎಷ್ಟು ತಿಂದರೂ ತಿನ್ಬೋದು ಇದನ್ನು. ತೊಗೊಳ್ಳಿ ಸರ್, ತಿನ್ನಿ ನೋಡಿ. ಡೈರೆಕ್ಟಾಗಿ ತೊಗೋಬೋದಲ್ಲ? ತಿನ್ನಿ ಸರ್, ತಿನ್ನಿ. ಚೆನ್ನಾಗಿದೆಯಾ? ಸೂಪರ್ ಎಡಿಬಲ್ ಆಗಿದೆ, ತುಂಬ ಎಡಿಬಲ್ ಆಗಿದೆ. ನಾರಾಯಣ ತೊಗೊಳ್ಳಿ ನೀವೊಂದು. ತುಂಬ ಪ್ರೀಮಿಯಂ ಆಗಿದೆ ಕ್ವಾಲಿಟಿ ನಟ್ಸ್ ಇದು. ಆಮೇಲೆ ನೋಡಿ, ಇದು ಇದೆಯಲ್ಲ ಶೆಲ್ ಇದೆಯಲ್ಲ, ತುಂಬ ಟಫ್ ಶೆಲ್ ಇದು. ಇದಷ್ಟು ಈಸಿಯಾಗಿ ಓಪನ್ ಆಗಲ್ಲ. ನಿಮಗೆ ನೆಲದ ಮೇಲೆ ಬಿದ್ದು ಏನಾದರೂ ನಿಮಗೆ ಅಷ್ಟು ಸುಲಭವಾಗಿ ಓಪನ್ ಆಗಲ್ಲ ನಟ್ ಇದು. ಇದೆಲ್ಲ ಫ್ಯಾಕ್ಟ್ರಿನಲ್ಲಿ ಓಪನ್ ಮಾಡಿ ಕೊಟ್ಟಿರೋದು. ಇಲ್ಲಾಂದರೆ ನಾವು ಇಷ್ಟು ಈಸಿಯಾಗಿ ಓಪನ್ ಮಾಡೋಕ್ಕಾಗಲ್ಲ ಇದು. ಸೊ ಈ ಥರ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಮ್ಮ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಈಗ ಏನಾಗಿದೆ, ಇಂಪೋರ್ಟ್ ಆಗ್ತಾ ಇದೆ ನಮಗೆ. ಸೊ ಇಂಪೋರ್ಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಮಾರ್ಕೆಟ್ ಇದು ಡೆವಲಪ್ ಆಗುತ್ತೆ. ಸರ್, ಇದು ನಾರ್ಮಲಿ ಎಲ್ಲಿ ಸೇಲ್ ಆಗುತ್ತೆ ಸರ್? ಇದು ಎಲ್ಲಿ ಸಿಗುತ್ತೆ ನಮ್ಗೆ ಇದು? ಈಗೆಲ್ಲ ನೋಡಿ, ನಟ್ ಶಾಪ್ ಇದೆಯಲ್ಲ, ನಟ್ ಶಾಪಲ್ಲಿ ಸಿಗ್ತಾ ಇದೆ ಈಗ ಇಂಡಿಯಾದಲ್ಲಿ. ಸ್ವಲ್ಪ ದೊಡ್ಡ ನಟ್ ಶಾಪಲ್ಲೆಲ್ಲ ಸಿಗುತ್ತೆ. ಮತ್ತೆ ಎಡಿಬಲ್ ಪರ್ಪಸ್ ಬಿಟ್ಟು ಬೇರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್ ಇದ್ರದ್ದು? ಎಡಿಬಲ್ ಪರ್ಪಸ್ ಬಿಟ್ಟರೆ ನಿಮಗೆ ಆಯಿಲ್ ತೆಗಿತಾರೆ ಇದರಲ್ಲಿ. ಓಕೆ. ಆಯಿಲ್ ನೀವು ಕುಕ್ಕಿಂಗ್ ಆಯಿಲ್ ತಾಗ ಯೂಸ್ ಮಾಡ್ಬೋದು. ನೀವು ಆಲಿವ್ ಆಯಿಲ್ ಅಂತ ಏನು ಕಾಸ್ಟ್ಲಿ ಆಯಿಲ್ ಇದೆಯಲ್ಲ, ಆ ಥರ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದು ನಿಮಗೆ ಕಾಂಡಿಮೆಂಟ್ಸು, ಚಾಕ್ಲೇಟ್ ಇಂಡಸ್ಟ್ರೀಸು, ಕನ್ಫೆಕ್ಷನರೀಸು, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಆಮೇಲೆ ಈಗ ಅಮೆರಿಕಾದಲ್ಲಿ, ಆಮೇಲೆ ಇದರಲ್ಲೆಲ್ಲ ಈಗ ಪೀನಟ್ ಬಟರ್ ಅಂತೇಳಿ ನಿಮಗೆ ಮಾಡ್ತಾ ಇದ್ದಾರೆ. ಓಕೆ. ಪೀನಟ್ ಬಟರ್ ಅಂದರೆ ಈಗ ನಿಮಗೆ ಈ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಜಿಮ್ಗೆ ಹೋಗೋ ಹುಡುಗರು ಅವರೆಲ್ಲ ಬಾಡಿ ಬಿಲ್ಡ್ ಮಾಡೋರೆಲ್ಲ ಯೂಸ್ ಮಾಡ್ತಾರೆ. ಪೀನಟ್ ಬಟರ್ ಬದಲು ಮೆಕಡೋಮಿಯಾ ಬಟರ್ ಅಂತ ಈಗ ಸ್ಟಾರ್ಟ್ ಆಗಿದೆ. ವ್ಯಾಲ್ಯೂ ಅಡಿಷನ್ ತುಂಬಾ ಆಗ್ತಾ ಇದೆ. ವ್ಯಾಲ್ಯೂ ಅಡಿಷನ್ ಮತ್ತೆ ಸ್ಕೇಲಬಿಲಿಟಿ ತುಂಬಾ ಇದೆ ಅಂತ. ಹೌದು. ಇದ್ರ ಜೊತೆಗೆ ಇದನ್ನ ಕೇಳಿರೋ ಮಟ್ಟಿಗೆ ಇದರಲ್ಲಿ ಹೆಲ್ತ್, ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರಿಗೂ ಇದರಿಂದ ಆಯಿಲ್ ತೆಗೆದು ಅದನ್ನು ಉಪಯೋಗ ಮಾಡ್ತಾರೆ ಅಂತ ತಿಳ್ಕೊಂಡೆ. ಓಕೆ ಓಕೆ ಓಕೆ. ಅಂದ್ರೆ ಜಸ್ಟ್ ನಾಟ್ ಓನ್ಲಿ ಎಡಿಬಲ್, ಇದು ಅದರ್ ಪರ್ಪಸ್ ಗೆ ಹೋಗೋದ್ರಿಂದ ಮೆಡಿಸಿನಲ್ ಪರ್ಪಸ್ಗೂ ಉಪಯೋಗ ಆಗುತ್ತೆ. ಓಕೆ ಓಕೆ. ಆಮೇಲೆ ಇದರಿಂದ ಮಿಲ್ಕ್ ಕೂಡ ತೆಗಿತಾರೆ. ಅದು ಮೆಕಡೋಮಿಯಾ ಮಿಲ್ಕ್ ಅಂತ ನಾನು ಕುಡಿದಿದ್ದೀನಿ ಆಕ್ಚುಲಿ. ವಿಯೆಟ್ನಾಮಲ್ಲಿ ನನಗೆ ಕೊಟ್ಟಿದ್ದಾರೆ.
ಆಲ್ಮಂಡ್ ಮಿಲ್ಕ್ಸ್ ಬರ್ತಾರ ಆ ತರ. ಓಕೆ ಓಕೆ. ಬಟ್ ಅದು ಮೆಕಾಡಮಿಯಾ ಮಿಲ್ಕ್ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ ಈ ಡ್ರೈ ನಟ್ಟಲ್ಲಿ ಮಾಡಲ್ಲ, ಫ್ರೆಶ್ ನಟ್ಟಲ್ಲಿ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸ್ವಲ್ಪನೂ ಶುಗರ್ ಬೇಡ, ಏನು ಫ್ಲೇವರ್ ಬೇಡ, ಅದೇ ತರ ನೀವು ಕುಡಿಬಹುದು ಅದು. ಸರ್, ಈಗ ಮೆಕಾಡಮಿಯಾ ಅಂದ್ರೆ ಏನಂತ ಗಿಡ ಏನಂತ ಅದನ್ನ ನೀವು ಹೇಳಿದ್ರಿ, ಇದನ್ನ ಬೆಳೆಯೋದು ಹೇಗೆ? ನೋಡಿ, ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೆಕಾಡಮಿಯಾ ಬೆಳೆಯೋದಂದ್ರೆ ಏನಾಗಿದೆ ಅಂದರೆ, ಇದು ಸುಮಾರಷ್ಟು ಫಸ್ಟು ವಾತಾವರಣ ಒಂದು ಇದಕ್ಕೆ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಮೆಕಾಡಮಿಯಾಗೆ ನಿಮಗೆ ಡ್ರೈನೇಜ್ ಚೆನ್ನಾಗಿರಬೇಕು, ನೀರು ನಿಲ್ಲ ಪ್ರದೇಶದಲ್ಲಿ ಬೆಳಿಬಾರ್ದು, ಬ್ಲಾಕ್ ಕಾಟನ್ ಸಾಯಿಲಲ್ಲಿ ಬೆಳಿಬಾರ್ದು. ಆಮೇಲೆ ಎಲ್ಲಿ ನಿಮಗೆ ಕೂಲರ್ ಕ್ಲೈಮೇಟ್ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮಿನಿಮಮ್ 1800 ಅಡಿ 1600 ಅಡಿ ಸೀ ಲೆವೆಲಿಂದ, ಸಮುದ್ರ ಮಟ್ಟದಿಂದ ಅದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಈ ಹವಾಯ್ ಅಂತ ಒಂದು ಪ್ಲೇಸ್ ಇದೆ, ಅದು ಸೀ ಲೆವೆಲಲ್ಲೂ ಬೆಳೀತಾರೆ. ನಮ್ಮ ವೆಸ್ಟ್ ಕೋಸ್ಟು ಸೂಟ್ ಆಗ್ಬೋದು. ಸೊ ಹಾಗಾಗಿ ನೀವು ಇದು ವಾತಾವರಣ ತುಂಬ ಇಂಪಾರ್ಟೆಂಟು, ಸಾಯಿಲ್ ತುಂಬ ಇಂಪಾರ್ಟೆಂಟು. ಆಮೇಲೆ ಇದ್ರ ಸ್ಪೇಸಿಂಗ್ ಬಂದ್ಬಿಟ್ಟು ನಿಮಗೆ ಇದು ತುಂಬ ದೊಡ್ಡ ಒಂದು, ನಿಮಗೆ 20 ಅಡಿ 25 ಅಡಿ 30 ಅಡಿ ತನಕನೂ ಹೋಗುತ್ತೆ ತುಂಬ ದೊಡ್ಡ ಮರ ಆದಾಗ. ಇದು ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು. ಸ್ಪೇಸಿಂಗು ತುಂಬ ಹತ್ತಿರ ಕೊಡಬಾರ್ದು. ಇದಕ್ಕೆ 20 ರಿಂದ 25 ಅಡಿ ಅಗಲ, ಗಿಡದಿಂದ ಗಿಡಕ್ಕೆ 14 ರಿಂದ 15 ಅಡಿ ಕೊಡಬೇಕು. ಸಾಲಿಂದ ಸಾಲಿಗೆ 20 ರಿಂದ 25 ಅಡಿ, ಗಿಡದಿಂದ ಗಿಡಕ್ಕೆ ನೀವು 14 ಅಡಿಯಿಂದ 15 ಅಡಿ ಕೊಡಬೇಕು. ಅಲ್ಲಿಗೆ ಒಂದು ಎಕರೆಗೆ ಎಷ್ಟು ಗಿಡಗಳು ಕೂರ್ಬೋದು ಸರ್? ಇದು 120 ರಿಂದ 150 ಗಿಡದೊಳಗಡೆ ಕೂರೋದು. ಇದು ತುಂಬ ನೀವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇದು 3 ವರ್ಷ 4 ವರ್ಷ ಆದಮೇಲೆ ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ. ಆಮೇಲೆ ತೆಗಿಯೋಕ್ಕೂ ಮನಸ್ಸಾಗಲ್ಲ, ಇಟ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ. ಆಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋಕ್ಕೆ ಹೋಗಿ ಮುಂದೆ ಉಪಯೋಗನೂ ಆಗಲ್ಲ. ನಿಮ್ಮ ಪ್ಲಾಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಪ್ಲಾಂಟಿಂಗ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ. ನೋಡಿ, ನಾನು ವಿಯೆಟ್ನಾಮಲ್ಲಿ ದಲಾತ್ ಅಂತ ಒಂದು ಪ್ಲೇಸ್ ಇದೆ. ಆ ದಲಾತಿಂದ ಒಂದು 30 ದಲಾತ್ ಒಂದು ಸಿಟಿ, ಆ್ಯಕ್ಚುಲಿ ಹಿಲ್ ಸ್ಟೇಷನ್. ಅದು ಸಮುದ್ರ ಮಟ್ಟದಿಂದ 5000 ಅಡಿ ಮೇಲಿದೆ. ಅಲ್ಲಿಂದ ಒಂದು 25-30 ಕಿಲೋಮೀಟ್ರಲ್ಲಿ ಒಂದು 4 ಫೀಲ್ಡ್ ನೋಡಿದೆ. ಅಲ್ಲೊಂದು ಪ್ರೊಸೆಸಿಂಗ್ ಇಂಡ್ಯೂ ನೋಡಿದೆ. ಅಲ್ಲಿ ಬಂದ್ಬಿಟ್ಟು 6 ಮೀಟ್ರ್ ಬೈ 6 ಮೀಟ್ರ್ ಹಾಕಿದ್ರು ಅಲ್ಲಿ ಒಂದು ಫೀಲ್ಡಲ್ಲಿ. ಇನ್ನೊಂದು ಫೀಲ್ಡಲ್ಲಿ 8 ಬೈ 5 ಮೀಟರ್ ಹಾಕಿದ್ರು. ಆಮೇಲೆ ನಾನೆಲ್ಲ ನೋಡಿದ್ನಲ್ಲ, ಅಲ್ಲಿ ಸೇಮ್ ನಮ್ಮ ಏನು ಚಿಕ್ಕಮಗಳೂರು ಕೆಮ್ಮಣ್ಣಗುಂಡಿ ಏನು ವಾತಾವರಣ ಇದೆ ಅದೇ ಥರ ವಾತಾವರಣ. ಡ್ರೈನೇಜ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೇಳಿದೆ, ಯಾಕೆ ಇನ್ನೂ ಹತ್ರ ಹಾಕಲ್ಲ, ನಮ್ಮಲ್ಲೆಲ್ಲ ಕೆಲವರೆಲ್ಲ 12 ಅಡಿ ಹಾಕಿದ್ದಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನೋಡಿ ಈ ಮರ ನೋಡಿದಾಗ ಸೈಜು ಸ್ಟ್ರಕ್ಚರ್ ಎಲ್ಲ ನೋಡಿದಾಗ 12 ಅಡಿ 10 ಅಡಿ ಎಲ್ಲ ಸೂಟ್ ಆಗಲ್ಲ. ಮಿನಿಮಮ್ 20 ರಿಂದ 25 ಅಡಿ ಸಾಲು, ಗಿಡದಿಂದ ಗಿಡಕ್ಕೆ 14 ರಿಂದ 15 ಅಡಿ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಗಿಡ ತೆಗಿಯೋಕ್ಕಾಗಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ, ನೀವು ಅಷ್ಟು ಸ್ಪೇಸಿಂಗ್ ಕೊಟ್ಟಾಗ 20 ರಿಂದ 25 ಅಡಿ ಸಾಲಲ್ಲಿ ನೀವು ಮೆಕನೈಸೇಷನ್ ಮಾಡ್ಕೋಬೋದು. ಇದರಲ್ಲಿ ಏನಂದ್ರೆ ಹಾರ್ವೆಸ್ಟಿಂಗ್ ಈಸ್ ವೆರಿ ಈಸಿ. ಇದು ಗಿಡನ ವೈಬ್ರೇಟ್ ಮಾಡಿದ್ರೆ ಯಾವುದು ಮೆಚ್ಯೂರ್ ಆಗಿದೆ ಹಣ್ಣೆಲ್ಲ ಉದುರುತ್ತೆ, ಕೆಳಗಡೆ ಉದುರುತ್ತೆ, ಅದನ್ನ ಆರಿಸ್ಕೊಂಡ್ರಾಯ್ತು. ಕೆಳಗಡೆ ಉಡುತ್ತೆ, ಅದನ್ನ ಆರಿಸ್ಕೊಂಡ್ರಾಯ್ತು ಅಷ್ಟೇ. ಅದಕ್ಕೆ ನಿಮಗೆ ಒಂದು ಮೆಷಿನ್ ಮೂಮೆಂಟ್ ಇರಬೇಕು. ಸಣ್ಣದೊಂದು 50 ಗಿಡ 100 ಗಿಡ ಹಾಕೋರು ಏನಾರು ಮಾಡ್ಬೋದು ಹೆಚ್ಚು ಕಮ್ಮಿ. ಬಟ್ ಒಂದು ಸ್ವಲ್ಪ ನೀವು 1 ಎಕರೆಗಿನ ಜಾಸ್ತಿ ಹಾಕೊಂಡಾಗ ನೀವು ವೆಹಿಕಲ್ ಮೂವ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಹಾರ್ವೆಸ್ಟಿಂಗ್ ತುಂಬ ಈಸಿ ಆಗುತ್ತೆ. ಆಮೇಲೆ ನಾನು ಅಲ್ಲಿ ನೋಡಿದ್ನಲ್ಲ, ಅಲ್ಲೆಲ್ಲರೂ ನಿಮಗೆ ವಿಯೆಟ್ನಾಮಲ್ಲಿ ತುಂಬ ಇರಿಗೇಷನ್ ಸಿಸ್ಟಮ್ ಏನಿಲ್ಲ. ಯಾಕೆಂದರೆ ಇದೊಂದು ಸ್ವಲ್ಪ ಹಾರ್ಡಿ ಕ್ರಾಪ್. ಇದು ನಿಮ್ಗೊಂದು 2 ರಿಂದ 3 ವರ್ಷ ಮೇಂಟೈನ್ ಮಾಡಿಬಿಟ್ರೆ ತುಂಬ ಏನು ನೀರು ಕೇಳಲ್ಲ. ಪ್ರೊಟೆಕ್ಟಿವ್ ಇರಿಗೇಷನ್ ಸಾಕು. ಆಮೇಲೆ ಸಾಯಿಲ್ ಸೇಮ್ ಅಲ್ಲಿ ಏನಂದರೆ ನಮ್ಮ ಮಲೆನಾಡಲ್ಲಿ ಏನಿದೆ ಅದೇ ಥರ ರೆಡ್ ಅಲ್ಯೂವಿಯಲ್ ಸಾಯಿಲ್ ಇತ್ತು ಅಲ್ಲಿ. ಸರ್, ಈಗ ವಿಯೆಟ್ನಾಂ ಮತ್ತು ಇಂಡಿಯಾಗೆ ಏನಪ್ಪ ಅಂದರೆ, ಇಲ್ಲಿ 2 ಕಡೆನೂ ತುಂಬ ಹೆವಿ ರೈನ್ಫಾಲ್ ಏರಿಯಾನೇ ನಮ್ಮದು. ಹೌದು. ಸೊ ವಾಟರ್ ಲಾಗಿಂಗ್ ಅನ್ನೋದು ಕಾಮನ್. ಈಗ ನೋಡಿ, ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ವಾಟರ್ ಲಾಗಿಂಗ್ಗೆ ಇದು ಟಾಲರೆಂಟ್ ಇದೆಯಾ ಈ ಗಿಡ? ಇಲ್ಲ, ಯಾವ ಕಾರಣಕ್ಕೂ ನೀವು ನೀರು ನಿಲ್ಲಂಥ ಪ್ರದೇಶದಲ್ಲಿ ಹಾಕಲೇಬಾರ್ದು ಇದನ್ನು. ಹೌದು. ಅಲ್ಲೆಲ್ಲ ನಾನು ನೋಡಿದ್ದೀನಲ್ಲ, ವಿಯೆಟ್ನಾಮ್ಗೆ ಹೋಗಿರಲಿ, ಆಮೇಲೆ ಥೈಲ್ಯಾಂಡಲ್ಲಿರ್ಬೋದು, ಆಮೇಲೆ ಕೀನ್ಯಾದಲ್ಲಿರ್ಬೋದು, ಎಲ್ಲ ನಿಮಗೆ ಇಳಿಜಾರು ಪ್ರದೇಶ, ಗುಡ್ಡದಲ್ಲಿ. ಈಗ ಕಾಫಿ ಎಲ್ಲ ಹಾಕ್ತಾರಲ್ಲ ಅಂಥ ಪ್ಲೇಸಲ್ಲಿ ಹಾಕಿದ್ರು, ಅಥವಾ ಫ್ಲ್ಯಾಟಲ್ಲಿ ಹಾಕಿದ್ರು ಸಹ ಅದು ಡ್ರೈನೇಜ್ ಇರೋ ಕಡೆನೇ ಹಾಕಿದ್ರು. ನೀರು ನಿಂತು ಗದ್ದೆ ಥರ ಜಮೀನಲ್ಲಿ ಹಾಕಲೇಬಾರ್ದು. ಇದನ್ನು ಹಾಕಿದ್ರೆ ನಿಮಗೆ ಫೈಟ್ ಆಫ್ ಥರ ಬೇರೆ ಡಿಸೀಸ್ ಬಂದು ಸತ್ತೋಗುತ್ತೆ. ಬ್ಲ್ಯಾಕ್ ಕಾಟನ್ ಸಾಯಿಲ್ ನಮ್ಮ ಸ್ನೇಹಿತರು ಒಬ್ರು ಹಾಕಿದಾರಲ್ಲಿ ಬೀರ್ನಳ್ಳಿ, ಅವ್ರದ್ದು ಆಲ್ಮೋಸ್ಟ್ 40% ಮಾರ್ಟಾಲಿಟಿ ಆಗಿದೆ. ಪಾಪ ಬಂದಿದ್ದರು ಮೊನ್ನೆ, ಒಂದು 10 ತಿಂಗಳು ಬಂದಿದ್ದರು. ಹೇಳಿದೆ, ನೀವು ಬ್ಲ್ಯಾಕ್ ಕಾಟನ್ ಸಾಯಿಲಲ್ಲಿ ಹಾಕಬಾರ್ದಿತ್ತು ಅಂತ ಹೇಳಿದೆ. ನಾನು ಹೇಳೋದಂದರೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರೋ ದಯವಿಟ್ಟು ಹಾಕಬೇಡಿ, ನೀರು ನಿಲ್ಲಂಥ ಪ್ರದೇಶದಲ್ಲಿ ದಯವಿಟ್ಟು ಹಾಕಬೇಡಿ. ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು, ಇಳಿಜಾರು ಪ್ರದೇಶ ಇರಬೇಕು, ಅಥವಾ ಫ್ಲ್ಯಾಟ್ ಇದ್ದರೂ ನೀರು ಹರಿದು ಹೋಗಂಗಿರಬೇಕು. ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸರ್, ಈಗ ನೀವು ತುಂಬ ವಿದೇಶದ ಎಲ್ಲ ಪ್ರಯಾಣ ಮಾಡಿಕೊಂಡು ಎಲ್ಲ ಇದ್ರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದೀರಿ. ಹೌದು. ಸೊ ನಿಮಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ, ಇದರ ಎಷ್ಟು ವೆರೈಟಿ ಇದೆ ಅಂತ ಅದ್ರ ಬಗ್ಗೆ ವಿಶೇಷ ನಾಲೆಡ್ಜ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಅದು ನೋಡಿ, ಸುಮಾರು ಆಸ್ಟ್ರೇಲಿಯನ್ ವೆರೈಟೀಸ್ ಇದೆ. ಎಲ್ಲ ಇದು ಆಸ್ಟ್ರೇಲಿಯಿಂದ ಇರೋದ್ರಿಂದ ನಿಮಗೆ ಆಸ್ಟ್ರೇಲಿಯನ್ ವೆರೈಟೀಸ್ ತುಂಬ ಇದೆ. ಆಮೇಲೆ ಇದು ತುಂಬ ರಿಸರ್ಚ್ ಆಗಿರೋದು. ನಾನು ಓದಿ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹವಾಯ್ ಐಲ್ಯಾಂಡ್ಸಲ್ಲಿ ಏನಿದೆ ಅಲ್ಲಿ ತುಂಬ ರಿಸರ್ಚ್ ಆಗಿದೆ. ಅಲ್ಲೂ ತುಂಬ ವೆರೈಟೀಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ.
ಮೇನ್ ನಿಮಗೆ ತುಂಬ ಹಳೆ ವೆರೈಟಿ ಬಿಮೌಂಟ್ 816 ಅಂತ ಇದೆ. ಅದನ್ನು ಸ್ವಲ್ಪ ಜನ ಕಮ್ಮಿ ಆಗ್ತಿದ್ದಾರೆ ಈಗ. ಅದು ತುಂಬ ಹಳೆ ವೆರೈಟಿ. ಅದಾದಮೇಲೆ ಈಗ QN1K1 ಅಂತ ಒಂದಿದೆ, ಅದು ಆಸ್ಟ್ರೇಲಿಯನ್ ವೆರೈಟಿ. ಆಮೇಲೆ OCK ಅಂತ ಒಂದಿದೆ, OC ಅಂತಾರೆ ಅದಕ್ಕೆ. OC ಒಂದು ವೆರೈಟಿ ಇದೆ. ಇದು ಬಂದ್ಬಿಟ್ಟು ಇದು ಆಸ್ಟ್ರೇಲಿಯಾ. ಇದನ್ನು ನಾವು ಆಮೇಲೆ 344 ಅಂತ ಇದೆ, A4 ಅಂತ ಇದೆ, A7 ಅಂತ ಇದೆ. A4, A7, 344, 666 ಇದೆಲ್ಲ ಥೈಲ್ಯಾಂಡಲ್ಲಿ ಜಾಸ್ತಿ ಆಗ್ತಾರೆ. ನಿಮಗೆ ವಿಯೆಟ್ನಾಮ್ಗೆ ಹೋದರೆ ವಿಯೆಟ್ನಾಮಲ್ಲಿ ನಿಮಗೆ OCK, QN1K, ಆಮೇಲೆ ಇನ್ನೊಂದು ತುಂಬ ಒಂದು ಉತ್ಕೃಷ್ಟವಾದ ಬಂದಿದೆ, ಅದು ಬಂದ್ಬಿಟ್ಟು JW ಅಂತದ್ದು, JW ಅಂತ ಇದೆ, AJW ಅಂತ. ಆ ವೆರೈಟಿ ತುಂಬ ಚೆನ್ನಾಗಿದೆ. ಅದು ನಾನು ನೋಡಿದೆ, ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಫೋಟೋಸ್ ಎಲ್ಲ ತಗೊಂಬಂದಿದ್ದೀನಿ ನಾನು ವಿಯೆಟ್ನಾಮಲ್ಲಿ. ಆ ಗಾರ್ಡನ್ಗೆಲ್ಲ ಹೋಗಿ ನನಗೆ ತುಂಬ ಸಂತೋಷ ಆಯಿತು. ಇಷ್ಟು ಗೊಂಚಲು ಬಿಟ್ಟಿತ್ತಂದರೆ ಅಷ್ಟು ಗೊಂಚಲು ಬಿಟ್ಟಿತ್ತು. ಹಾಗಾಗಿ ಆಮೇಲೆ ಇದು ಇಷ್ಟು ವೆರೈಟಿ. ಮತ್ತೆ ನೀವು ಕೀನ್ಯಾಗೆ ಹೋದರೆ ಕೀನ್ಯಾದಲ್ಲಿ ಎಂಬು ಅಂತ ಒಂದು ವೆರೈಟಿ ಇದೆ. ಆಮೇಲೆ ಮೇಜರ್ ಅಂದರೆ ಮುರಿಂಗಾ 20 ಬಿಗ್ ಸೈಜ್ ಫ್ರೂಟು, ತುಂಬ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅದನ್ನು ನೀವು ಅದು OC, OCK, AJWK ಎಲ್ಲದಕ್ಕಿಂತ ಇವತ್ತು ನಾನು ತಿಳಿದು ಬಂದ ಪಟ್ಟದಲ್ಲಿ AJWK ರೀಸೆಂಟ್ ವೆರೈಟಿ, ತುಂಬ ಸುಪೀರಿಯರ್ ವೆರೈಟಿ. ಆಮೇಲೆ ಅವ್ರು ಹೇಳೋ ಪ್ರಕಾರ ಅದು ಸ್ವಲ್ಪ ನಿಮಗೆ ಡ್ರೈ ಕ್ಲೈಮೇಟ್ ಇದ್ದರೂ ಅಡ್ಜಸ್ಟ್ ಆಗುತ್ತದೆ. ಆಮೇಲೆ ಹೈಯೆಸ್ಟ್ ಈಲ್ಡ್ ಅದು. ಡ್ರೈ ಕ್ಲೈಮೇಟ್ ಅಂದರೆ ಎಷ್ಟು ಟೆಂಪ್ರೇಚರ್ ಇರುವಂಥ ಏರಿಯಾಕ್ಕೆ ಸೂಟ್ ಆಗ್ಬೋದು ಸರ್? ನೋಡಿ, ನಾನು ಮಾರ್ಟಿನ್ ಅಂತ ಒಬ್ಬರನ್ನ ಭೇಟಿಯಾದೆ. ಮಾರ್ಟಿನ್ ಅಂತ ಕೀನ್ಯಾದಲ್ಲಿ ಭೇಟಿಯಾದೆ. ನಾನು ಅವ್ರಿಗೆ ಕೇಳಿದೆ, ನೋಡಿ ನಮಗೇನು ಗೊತ್ತಿಲ್ಲ, ಇದು ಅಡಾಪ್ಟಬಿಲಿಟಿ ನಮ್ಮ ಇಂಡಿಯಾದಲ್ಲಿ ಕೆಲವ್ರು ಕೇಳ್ತಾರೆ, ನಾವು ಯಾವ ಏರಿಯಾದಲ್ಲಿ ಹಾಕಬೇಕು, ನಮ್ಮಲ್ಲಿ ಬಿಸಿಲು ಜಾಸ್ತಿ ಇದೆ ಹಾಕ್ಬೋದಾ, ಟೆಂಪ್ರೇಚರ್ ಜಾಸ್ತಿ ಇದೆ ಹಾಕ್ಬೋದಾ ಅಂತೆಲ್ಲ ಕೇಳ್ತಾರೆ. ಆಮೇಲೆ pH ಜಾಸ್ತಿ ಇದೆ, pH ನಂದು 8, 7.5, 8 ಇದೆ, ಅದಕ್ಕೆ ಹಾಕ್ಬೋದಾ, ಟೆಂಪ್ರೇಚರ್ 39, 40, 42, 45 ತನಕ ಹೋಗುತ್ತೆ, ಹಾಕ್ಬೋದಾ ಅಂತ ಕೇಳಿದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ, ನೋಡಿ ಮೆಕಾಡೋಮಿಯಾ ಇಸ್ ಎ ವೆರಿ ಹಾರ್ಡಿ ಕ್ರಾಪ್, ನೋ ಡೌಟ್ ಇಟ್ ವಿಲ್ ಸರ್ವೈವ್. ಅವ್ರೇನು ಹೇಳಿದ್ರು ಅಂದರೆ ಸೌತ್ ಆಫ್ರಿಕಾ ಇಸ್ ನಿಯರ್ ಟು ಟೆಂಪ್ರೇಟ್ ಕಂಡೀಷನ್, ತುಂಬ ಕೋಲ್ಡ್ ಇರುತ್ತೆ, ಅಂಥ ಏರಿಯಾದಲ್ಲೂ ಸರ್ವೈವ್ ಆಗುತ್ತೆ, ಡ್ರೈಲ್ಯಾಂಡಲ್ಲೂ ಸರ್ವೈವ್ ಆಗ್ಬೋದು, ಪ್ರೊವೈಡೆಡ್ ಇಫ್ ಯು ಗಿವ್ ವಾಟರ್. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ನೋಡಿ ಈ ಮೆಕಾಡೋಮಿಯಾ ನಟ್ಟಲ್ಲಿ ಈ ಟೆಕ್ಸ್ಚರು ಕಲರ್ ತುಂಬ ಇಂಪಾರ್ಟೆಂಟ್. ಇದು ಟೆಕ್ಸ್ಚರು ಕಲರ್ ತುಂಬ ಇಂಪಾರ್ಟೆಂಟ್. ಸೊ ಇದಕ್ಕೆ ನಿಮಗೆ ಸಮುದ್ರ ಮಟ್ಟದಿಂದ ಒಂದು 1800, 2000, 3000 ಅಡಿ ನಾನು ನೋಡಿದ್ದು. ನಾನು 1800 ಅಡಿಯಿಂದ ನೋಡಿದ್ದೀನಿ. 1800 ಅಡಿಯಲ್ಲಿ ನೋಡಿದ್ರೆ ಡಕ್ನುಂಗ್ ಅಂತ ಒಂದು ಏರಿಯಾ ಇದೆ. ಡಕ್ನುಂಗ್ ಏರಿಯಾದಲ್ಲಿ ನಾನು 1800 ಅಡಿ ಅಥವಾ ಒಂದು 50 ಅಡಿ ಹೆಚ್ಚು ಕಮ್ಮಿ ಇತ್ತು. ಆ ಪ್ಲೇಸಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಕ್ರಾಪು. ಬಟ್ ಅಲ್ಲಿಂದ್ರೆ ಅಲ್ಲಿನ ಲ್ಯಾಟಿಟ್ಯೂಡ್ ಬೇರೆ, ಇಲ್ಲಿನ ಲ್ಯಾಟಿಟ್ಯೂಡ್ ಬೇರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕ್ವಾಲಿಟಿ ಡಿಫರ್ ಆಗ್ಬೋದು ಅಂತ ಹೇಳ್ತಾರೆ ಅವರು. ನಾನು ಹೇಳೋದಂದರೆ ತುಂಬ ಡ್ರೈ ಕ್ಲೈಮೇಟ್ ಇದ್ದವರು ನಾನು ಹೇಳೋದು ಸ್ವಲ್ಪ ಟ್ರೈ ಮಾಡಿ. ಒಂದೇ ಸಲ ನೀವು ಒಂದು 5 ಎಕರೆ 10 ಎಕರೆ ಮಾಡೋಕ್ಕೋಗ್ಬೇಡಿ. ಒಂದು 5 ಗಿಡನೋ 10 ಗಿಡನೋ ಹಾಕ್ಕೊಳ್ಳಿ, ನೋಡಿ. ಆಮೇಲೆ ನಿಮಗೆ ಹೊಂದಾಣಿಕೆ ಆದರೆ ಮುಂದುವರಿಬೇಕು. ಯಾಕೆ ನನಗೂ ಗೊತ್ತಿಲ್ಲ, ನಾನು ಈಗ ಕಲಿತಾ ಇರೋದಷ್ಟೇ. ಹಾಗಾಗಿ ಮಾಡಿ ಡ್ರೈಲ್ಯಾಂಡಲ್ಲಿರೋರು ತುಂಬ. ಈಗ ರಾಯಚೂರು, ಗುಲ್ಬರ್ಗ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ಬರೋದು. ಬಂದರೂ ಕ್ವಾಲಿಟಿ ಬರೋದು, ಗಿಡ ಬರ್ಬೋದು, ಕ್ವಾಲಿಟಿ ಬರೋದಲ್ಲೇ ಇರ್ಬೋದು. ಈ ಥರ ಎಲ್ಲ ಇಶ್ಯೂಸ್ ಇರ್ಬೋದು. ನೀವು ದುಡ್ಡು ಹಾಕ್ತಿದ್ದೀರಾ, ನಿಮ್ಮ ಜಮೀನು ಒಂದು ಸಲ ಮೆಕಾಡೋಮಿಯನ್ನು ಏನೇ ಬೆಳೆ ಹಾಕಿದ್ರು 5-6 ವರ್ಷ ಡೆಡ್ ಆಗುತ್ತೆ ಜಮೀನು, ಏನು ಬೆಳೆ ಬೆಳೆಯೋಕ್ಕಾಗಲ್ಲ. ಅದ್ರ ಜೊತೆಗೆ ನಿಮ್ಮ ಕೈಲಿರೋ ದುಡ್ಡೆಲ್ಲ ಹಾಕೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ಒಂದು ತಿಳಿದಿದೆ ಅಂದರೆ ಮೆಕಾಡೋಮಿಯಾ ತುಂಬ ಹೈ ವ್ಯಾಲ್ಯೂ ಕ್ರಾಪ್ ಇದು. ಹೌದು, ಹೈ ವ್ಯಾಲ್ಯೂ ಕ್ರಾಪ್ ಇದೆ ಅಂದಾಗ ಅದಕ್ಕೆ ಅದರದಾದ ವಿಶೇಷವಾದ ಕಾಯಿಲೆ ಮತ್ತು ಕೀಟಾಣುಗಳಿರ್ತವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನೋಡಿ, ನಾನು ನೋಡ್ದಂಗೆ, ನಾನು ಕೇಳ್ಪಟ್ಟಂಗೆ, ನನ್ನ ಅನುಭವದಲ್ಲಿ ನಾನು ಸುಮಾರು ಜನ ನಾನೊಂದು 55 ಫಾರ್ಮ್ ವಿಸಿಟ್ ಮಾಡಿದ್ದೆ. ನಾನು ಫಾರ್ಮ್ ವಿಸಿಟ್ ಅಂದರೆ ಒಂದು ಫಾರ್ಮ್ಗೆ ಹೋದರೆ ಮಿನಿಮಮ್ 2 to 4 ಅವರ್ಸ್ ನಾನು ಅಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದೆ. ನಾನು ಹೆಚ್ಚು ಕಮ್ಮಿ ಒಂದು ಲಾಸ್ಟ್ ಇದರಲ್ಲಿ ಒಂದು 100 ದಿವಸದ ಮೇಲ್ಗಡೆ ನಾನು ಮೆಕಾಡೋಮಿಯಾಗೋಸ್ಕರ ನಾನು ಕಾಲ ಕಳೆದಿದ್ದೀನಿ. ಬೇರೆ ದೇಶದಲ್ಲಿ ಹೋಗಿ ಫೀಲ್ಡ್ ವಿಸಿಟ್ ಮಾಡಿದ್ದೀನಿ. ಇದು ಏನಂದರೆ ನಿಮಗೆ ಮೆಕಾಡೋಮಿಯಾದಲ್ಲಿ ತುಂಬ ಏನು ಪೆಸ್ಟ್ ಆ್ಯಂಡ್ ಡಿಸೀಸ್ ಇಲ್ಲ. ಇದು ನಿಮಗೆ ರಫ್ ಕ್ರಾಪ್. ಇದು ನಿಮಗೆಲ್ಲೋ ಸ್ವಲ್ಪ ಕೆಲವು ಸಲ ಥ್ರಿಪ್ಸು, ಮೈಟ್ಸು, ಟೆಂಪ್ರೇಚರ್ ಜಾಸ್ತಿ ಆದಾಗೆಲ್ಲೋ ಬರ್ಬೋದು. ಬಟ್ ಆದರೂ ನಿಮಗೆ ಓಲ್ಡರ್ ಲೀವ್ಸಿಗೆ ಏನೂ ಆಗಲ್ಲ. ನ್ಯೂ ಲೀವ್ಸಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಬಿಟ್ಬಿಟ್ರೆ ಮರ ದೊಡ್ಡದಾದ್ಮೇಲೆ ಯಾವುದೇ ರೀತಿಯೂ ನಿಮಗೆ
ಏನು ನಿಮಗೆ ಅಂತ ಏನು ತೊಂದರೆ ಆಗಲ್ಲ. ಅವ್ರು ಯಾರು ಪೆಸ್ಟಿಸೈಡನ್ನ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡೋದೇ ನೋಡಿಲ್ಲ ನಾನು. ಹಾಗಾಗಿ ಆ ಲೆಕ್ಕದಲ್ಲಿ ನಿಮಗೆ ತುಂಬ ಹಾರ್ಡಿ ಕ್ರಾಪು, ತುಂಬ ಸೇಫ್ ಕ್ರಾಪು. ಏನಂದರೆ ನಾನು ಹೇಳೋದಂದರೆ ಸೂಟಬಲ್ ಜಾಗದಲ್ಲಿ ಪ್ರಾಪರ್ ಸ್ಪೇಸಿಂಗಲ್ಲಿ ಮಾಡಿ ಅಂತ ನಾನು ಹೇಳೋದಷ್ಟೇ. ಸೂಟಬಲ್ ಜಾಗ ಅದನ್ನು ಯಾವ ಥರ ಇರಬೇಕು, ಡ್ರೈನೇಜ್ ಸಿಸ್ಟಮ್ಮು, pH ಜಾಸ್ತಿ ಇರಬಾರ್ದು. ಇದಕ್ಕೆ pH ಟೆಸ್ಟ್ ಮಾಡಿ 8.5 9 ಇಲ್ಲ ಇರೋ pHಲ್ಲಿ ನೀವು ತುಂಬ ಅಮೆಂಡ್ಮೆಂಟ್ ಮಾಡಾಕಬೇಕಾಗತ್ತೆ. ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ, ಸಾಯಿಲ್ ಅಮೆಂಡ್ಮೆಂಟ್ ಮಾಡಾಕಬೇಕಾಗತ್ತೆ. ಸೊ ಸಾಯಿಲ್ ಟೆಸ್ಟ್ ಮಾಡಿಸಿ ತುಂಬ ಆ್ಯಕ್ಚುಲಿ ಇದು ಸ್ಲೈಟ್ಲಿ ಅಸಿಡಿಕ್ ಸಾಯಿಲಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಲೈಟ್ಲಿ ಅಂದರೆ ಮಲೆನಾಡಲ್ಲಿ ಏನಿದೆ ಅಥವಾ ನಿಮಗೆ ನ್ಯೂಟ್ರಲ್ pH ಇರೋ ಕಡೆ 7-7.5 ಇರೋ ಕಡೆ ನೀವು ಮ್ಯಾನೇಜ್ ಮಾಡ್ಬೋದು. ತುಂಬ 8-8.5 ಹೋದಾಗ ನೀವು ಸಾಯಿಲ್ ಅಮೆಂಡ್ಮೆಂಟ್ ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ. ಅದೆಲ್ಲ ತಿಳುವಳಿಕೆ ತಗೊಂಡು ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಏನು ತುಂಬ ಜಾಸ್ತಿ ಇಲ್ಲ. ನೀರು ನಿಲ್ಲ ಕಡೆ ಫೈಟ್ ಆಫ್ ಥರ ಬರುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಬಿಟ್ಟರೆ ನಾನೆಲ್ಲೂ ಗಿಡ ಸತ್ತಿದ್ದು ನಾನು ಕೀನ್ಯಾದಲ್ಲಾಗಲಿ, ಥೈಲ್ಯಾಂಡಲ್ಲಾಗಲಿ, ವಿಯೆಟ್ನಾಮಲ್ಲಾಗಲಿ ಎಲ್ಲೂ ರೋಗದಿಂದ ಗಿಡ ಸತ್ತಿದ್ದು, ಗಿಡ ಸಫರ್ ಆಗಿದ್ದು ನೋಡಿಲ್ಲ. ವೆರಿ ಹಾರ್ಡಿ ಕ್ರಾಪ್. ಹಾಗಾದ್ರೆ ಇದರ ಆಯಸ್ಸು ಎಷ್ಟಿರ್ಬೋದು ಸರ್ ಈ ಬೆಳೆ? ಇದು ಆಯುಸ್ಸು ನಾನು ಹೆಚ್ಚು ಕಮ್ಮಿ 20-25 ವರ್ಷದ ಮರ ಎಲ್ಲ ನೋಡಿದ್ದೀನಿ. ಆಮೇಲೆ ಅಲ್ಲೂ ಏನು ತುಂಬ ಏನು 100 ವರ್ಷದಿಂದ ಇಲ್ಲ. ನಾನು ಹೋಗಿರೋ ಕಡೆ ಎಲ್ಲ ಈಗ ರೀಸೆಂಟಾಗಿ ಬಂದಿರೋದು ಅಷ್ಟೇ, 20-25 ವರ್ಷದ ಕಡೆಯಿಂದ ಬಂದಿರೋದು. ಬಟ್ ಅವ್ರು ಹೇಳೋದು ಕೇಳ್ಪಟ್ಟಾಗ ಇದು 70-80-100 ವರ್ಷದ ತನಕನೂ ಬರುತ್ತೆ ಅಂತ ತಿಳಿದು ಬಂದಿದೆ. ದೀರ್ಘಾವಧಿ ಸರ್, ಈಗ ನಮ್ಮಲ್ಲಿ ನಾರ್ಮಲಿ ಅಡಿಕೆ ಹಾಕ್ತೀವಿ, ಮಂಗನ ಕಾಟ, ಟೊಮೊಟೊ ಹಾಕ್ತೀವಿ, ಜಾನುವಾರು ಕಾಟ. ಸೊ ಏನಾದ್ರು ಒಂದು ಮೀನ್ಸ್ ಅದರಿಂದನೂ ತುಂಬ ವೇಸ್ಟೇಜ್ ಆಗುತ್ತೆ, ರೈತರಿಗೆ ಅದರಿಂದ ಲಾಸ್ ಆಗುತ್ತೆ. ಇದು ತುಂಬ ಹೈ ವ್ಯಾಲ್ಯೂ ಇದೆ, ಇದಕ್ಕೆ ಆ ಥರ ಯಾವುದು ಪ್ರಾಬ್ಲಮ್ ಬರಲ್ವಾ? ನೋಡಿ, ನಾನು ಹೋಗಿರೋ ಕಡೆ ಎಲ್ಲ ಎಲ್ಲೂ ಈ ಥರ ಪ್ರಾಬ್ಲಮ್ ಬಂದಿಲ್ಲ ನಾನು ನೋಡಿದಂಗೆ. ಆಮೇಲೆ ಅವ್ರಿಗೆ ಕೇಳಿದೆ, ಇದ್ರೂ ಸ್ವಲ್ಪ ಪ್ರಾಬ್ಲಮ್ಮು ಏನೂ ಇಲ್ದ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಎಕ್ಸ್ಟೆನ್ಸಿವ್ ಆಗಿ ಇಡೀ ಕ್ರಾಪೇ ಹೋಗಿರೋ ಅಂಥ ಉದಾಹರಣೆನೇ ಇಲ್ಲ. ನೋಡಿ, ನಾನು ಹೋಗಿರೋ ಜಾಗದಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ. ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದು, ಎಲ್ಲರೂ ಬೆಳೀತಿದ್ದಾರೆ, ಎಲ್ಲರೂ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ, ದಲಾತ್ ಹತ್ರ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ, ಕೀನ್ಯಾದಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿದ್ದೆ. ಸ್ಮಾಲ್ ಸ್ಕೇಲಲ್ಲಿ ಇಲ್ಲಿ ನಮ್ಮ ಮಡಕೆ ಚೇಣಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಮಿಷಿನ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರೋಸೆಸ್ ಆಗ್ತಾ ಇದೆ. ಹೋಚಿಮನ್ ಸಿಟಿಲಿ ಎಲ್ಲ ಕಡೆ ಮಾರ್ಕೆಟ್ ಆಗ್ತಾ ಇದೆ, ನಮ್ಮ ಇಂಡಿಯಾದಲ್ಲೂ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ಏನಂದರೆ ನರ್ಸರಿಗಳಿದೆ, ನರ್ಸರಿಲಿ ಗಿಡ ತಯಾರು ಮಾಡಿ ಸೇಲ್ ಮಾಡ್ತಿದ್ದಾರೆ. ನೋಡಿ, ನಾವೇನು ಇದಕ್ಕೇನು ಅದಲ್ಲಿ ನಾವು ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಅವರೆಲ್ಲ ಈ ಥರ ಪಾಸಿಟಿವ್ ಆಗಿ ಗಿಡನೂ ಬೆಳೀತಿದ್ದಾರೆ, ಪ್ರೋಸೆಸಿಂಗ್ ಮಾಡ್ತಿದ್ದಾರೆ, ಮಾರ್ಕೆಟ್ ಆಗ್ತಾ ಇದೆ, ಎಲ್ಲ ಜನ ತಿಂತಿದ್ದಾರೆ. ನರ್ಸರಿ ಇದೆ, ಹೊಸ ಪ್ಲಾಂಟೇಶನ್ ಬರ್ತಾ ಇದೆ. ಹೊಸ ಪ್ಲಾಂಟೇಶನ್ ತುಂಬ ನೋಡ್ಕೊಂಬಂದೆ ನಾನು. ತಿಮ್ಮರು ಎಕರೆಗಟ್ಟಲೆ ಹಾಕಿದ್ದಾರೆ, ಅಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಎಕರೆಗಟ್ಟಲೆ ಹಾಕಿದ್ದಾರೆ. ಆಮೇಲೆ ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ. ಇದನ್ನು ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ. ಅದೊಂದು ನನಗೆ ಭಾರಿ ಖುಷಿ ಆಯ್ತದು. ಕಾಫಿನೂ ಇದೆ, ಮೆಕಡೋಮಿಯಾನೂ ಇದೆ, ಕಾಫಿನೂ ಚೆನ್ನಾಗಿದೆ. ಸೊ ಹಾಗಾಗಿ ಇದು ನನ್ನ ಪ್ರಕಾರ ಇದು ಫೇಲ್ ಆಗಲ್ಲ ಕ್ರಾಪ್ ಇದು.